ಸಬ್ಸ್ಕ್ರೈಬ್ ಮಾಡ್ತಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ವಿಡಿಯೋಗಳನ್ನು ಹಾಕೋದಕ್ಕೆ ನನಗೆ ಮೋಟಿವೇಶನ್ ಸಿಗುತ್ತೆ. ಹರಿ ಓಂ. ಪಠ್ಯ ಸೋಲಿಗರ ಪಾರಂಪರಿಕ ತಂತ್ರಜ್ಞಾನ. ಲೇಖಕರು ಬಸವರಾಜು. ಮೈಸೂರು ಜಿಲ್ಲೆ ಹೆಗ್ಗಡ ದೇವನಕೋಟೆ ಮತ್ತು ಹುಣಸೂರು ತಾಲೂಕು ಸುತ್ತಮುತ್ತ, ಚಾಮರಾಜನಗರ ಜಿಲ್ಲೆಯ ಬಿಳಿಗಿರಿ ರಂಗನಬೆಟ್ಟ, ಮಹದೇಶ್ವರ ಬೆಟ್ಟದ ಪರಿಸರದಲ್ಲಿ ಸೋಲಿಗರು ಹೆಚ್ಚಾಗಿ ಕಂಡುಬರುತ್ತಾರೆ. ಈ ಬೆಟ್ಟಗಳು ಎತ್ತರವಾದ ಪ್ರದೇಶದಲ್ಲಿದ್ದು ಹೆಚ್ಚಾಗಿ ಮಳೆ ಬೀಳೋದ್ರಿಂದ ದಟ್ಟವಾದ ಕಾಡು ಪ್ರದೇಶವಾಗಿರುತ್ತೆ ಜಿಯೋಗ್ರಫಿಕಲ್ ಎನ್ವಿರಾನ್ಮೆಂಟ್ ಅಂದರೆ ಭೌಗೋಳಿಕ ಪರಿಸರ. ಇಂಥ ಒಂದು ಪರಿಸರದಲ್ಲಿ ಅವರು ಜೀವನವನ್ನು ನಡೆಸೋದಕ್ಕೆ ತುಂಬ ಅನುಕೂಲಕರವಾಗಿರುತ್ತೆ. ಹಾಗೆ ಟೋಟಲ್ ಪಾಪ್ಯುಲೇಷನ್ 89% ಅಂದರೆ ಒಟ್ಟು ಜನಸಂಖ್ಯೆ ಅನುಗುಣವಾಗಿ 89% ಮೈಸೂರು ಭಾಗದಲ್ಲೇ ಅವರು ವಾಸವನ್ನು ಮಾಡ್ತಾರೆ. ಹಾಗೆ ಇವರ ಮೂಲ ನೆಲೆ ಯಾವುದು ಅಂತ ನೋಡೋದಾದರೆ ಬಿಳಿಗಿರಿ ರಂಗನ ಬೆಟ್ಟ ಮತ್ತು ಮಹದೇಶ್ವರ ಬೆಟ್ಟ. ಇವರ ಪಾರಂಪರಿಕ ಜ್ಞಾನ ಯಾವ ರೀತಿ ಇದೆ ಅನ್ನೋದನ್ನು ಮುಂದೆ ನೋಡೋಣ. ಸೋಲಿಗರ ಪಾರಂಪರಿಕ ಭೌತಿಕ ಜ್ಞಾನ. ಅಲೆಮಾರಿ ಜನಾಂಗದ ಸೋಲಿಗರು ಸುಮಾರು 30-40 ವರ್ಷಗಳಿಂದ ಬದಲಾದ ಸಾಮಾಜಿಕ, ರಾಜಕೀಯ, ಕಾನೂನು ನಿಯಮಗಳಿಂದ ಒಂದೇ ಕಡೆ ನಿಲ್ಲುವ ಪರಿಸ್ಥಿತಿ ಉಂಟಾಗುತ್ತೆ. ಅಲೆಮಾರಿ ಜನಾಂಗದವರು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ವಲಸೆ ಹೋಗಿ ಜೀವನವನ್ನು ನಡೆಸ್ತಾ ಇರ್ತಾರೆ. ಇವರು ಈ ರೀತಿ ವಲಸೆ ಹೋಗೋದಕ್ಕೂ ಒಂದು ಕಾರಣ ಇದೆ. ಭೂಮಿಯ ಫಲವತ್ತತೆ ಕೆಲವು ವರ್ಷಗಳ ನಂತರ ನಶಿಸಿ ಹೋಗುತ್ತೆ. ಆ ಕಾರಣದಿಂದ ವಲಸೆ ಹೋಗ್ತಾ ಇದ್ರು. ಇದರ ಜೊತೆಗೆ ಘೋರವಾದ ಕಾಯಿಲೆ ಬಂದಾಗ ವಲಸೆ ಹೋಗ್ತಾ ಇದ್ರು. ಅದು ಯಾವುದಪ್ಪ ಅಂದರೆ ಕಾಲರ, ಪ್ಲೇಗು, ಸಿಡುಬು ಮುಂತಾದ ಕಾಯಿಲೆಗಳು ಬಂದಾಗ ಬಟ್ಟೆ, ಬರೆ, ಪಾತ್ರೆ, ಪಗಡ, ಆಸ್ತಿ ಪಾಸ್ತಿ ಅಷ್ಟೇ ಯಾಕೆ, ಕೊನೆಗೆ ನಾಯಿ, ಬೆಕ್ಕುಗಳು ಸಹ ಅವ್ರ ಜೊತೆಗೆ ಬರಬಾರ್ದು ಅಂತ ಕಟ್ಟಾಕಿ ಹೋಗ್ತಾಯಿದ್ರು. ಉಲ್ಬಣ ರೋಗಿಗಳು ಅಂದರೆ ಕಾಯಿಲೆ ತುಂಬ ಆದಾಗ ಅವರನ್ನು ಕರ್ಕೊಂಡು ಹೋಗೋದಕ್ಕೂ ಸಾಧ್ಯ ಇಲ್ಲ. ಒಂದು ವೇಳೆ ಕರ್ಕೊಂಡು ಹೋದರೆ ಅದು ಬೇರೆ ಕಡೆ ಹರಡುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಅಂಥವರನ್ನು ಅಲ್ಲೇ ಬಿಟ್ಟು ಅವರನ್ನು ನೋಡ್ಕೊಳ್ಳೋದಕ್ಕೆ ಅಂತ ಒಬ್ಬ ಹಿರಿಯ ವ್ಯಕ್ತಿಯನ್ನು, ಧೈರ್ಯವಂತ ವ್ಯಕ್ತಿಯನ್ನು ಅಲ್ಲಿ ಬಿಡ್ತಾಯಿದ್ರು. ಮತ್ತು ಅವರು ಊಟಕ್ಕೆ ಅಂತ ದೊಡ್ಡ ಪಾತ್ರೆಯಲ್ಲಿ ರಾಗಿ ಗಂಜಿಯನ್ನು ಕಾಯಿಸ್ಬಿಟ್ಟು ಇವರೆಲ್ಲ ಹೊರಟೋಗ್ತಾಯಿದ್ರು. ಈ ಹಿರಿಯರು ಅವ್ರಿಗೆ ಏನು ಬೇಕೋ ಅವಶ್ಯಕತೆಗಳನ್ನೆಲ್ಲ ನೋಡ್ತಾಯಿದ್ರು. ತಮ್ಮ ಕರ್ತವ್ಯ ಮುಗಿದ ನಂತರ ಈ ಹಿರಿಯರು ಸಹ ಇವರನ್ನು ಬಂದು ಸೇರಿಕೊಳ್ತಾ ಇದ್ರು. ಸೋಂಕನ್ನು ಅಲ್ಲೇ ಬಿಟ್ಟು ಬೇರೆ ಕಡೆ ಹೋಗುವಂಥ ಇವರ ಒಂದು ಪಾರಂಪರಿಕ ಜ್ಞಾನ ನಾವೆಲ್ಲ ಮೆಚ್ಚಲೇಬೇಕು ಅಲ್ವಾ. ಸೆಕೆಂಡ್ ಒನ್, ಪ್ರಶಸ್ತ ಸ್ಥಳ ಆಯ್ಕೆ. ಅಂದರೆ ಜೀವನ ಮಾಡೋದಕ್ಕೆ ಬೆಸ್ಟ್ ಪ್ಲೇಸನ್ನು ಯಾವ ರೀತಿ ಆಯ್ಕೆ ಮಾಡ್ತಾರೆ, ಅವರ ಜ್ಞಾನ ಎಷ್ಟು ಚೆನ್ನಾಗಿದೆ ಅನ್ನೋದನ್ನು ನೋಡೋಣ. ವಲಸೆ ಹೊರಟಂಥ ಸೋಲಿಗರು ಕೆಲವು ದಿನ ಪ್ರಯಾಣವನ್ನು ಮಾಡ್ತಾರೆ. ಎತ್ತರವಾದ ಸ್ಥಳ ಮತ್ತು ನೀರು ಇರಬೇಕು. ಅತಿ ಎತ್ತರವಾಗಿರಬಾರ್ದು, ಅತಿ ದೂರನೂ ಇರಬಾರ್ದು ಅಂಥ ಪ್ರದೇಶವನ್ನು ಫಸ್ಟ್ ಅವರು ಗುರುತು ಮಾಡ್ಕೊಳ್ತಾರೆ. ಆಮೇಲೆ ಕೆಲವೊಂದು ಪ್ರಯೋಗವನ್ನು ಮಾಡಿ ಆ ಒಂದು ಭೌಗೋಳಿಕ ಪ್ರದೇಶ ವಾಸ ಮಾಡೋದಕ್ಕೆ ಎಷ್ಟು ಯೋಗ್ಯವಾಗಿದೆ ಅನ್ನೋದಕ್ಕೆ ಕೆಲವೊಂದು ಟೆಸ್ಟನ್ನು ಸಹ ಅವರು ಮಾಡ್ತಾರೆ. ಅದು ಏನು ಅಂದರೆ ಅಲ್ಲಿ 7 ಅರಳು ಬೀಜಗಳನ್ನು, ಕೆಲವು ಸಲ ಅರಳು ಕಲ್ಲುಗಳನ್ನು ಅಂದರೆ ಗುಂಡಾಗಿರುತ್ತಲ್ಲ ಸ್ಟೋನ್, ಅದನ್ನು ಸಾಲಾಗಿ ಜೋಡಿಸಿ ಅದರ ಮೇಲೆ ಒಂದು ಚಿಕ್ಕ ಬುಟ್ಟಿಯನ್ನು ಬೋರಲಾಕಿ ಇಡ್ತಾರೆ. ಒಂದು ಇರುವೆಯೂ ಕೂಡ ಅದರ ಒಳಗೆ ಹೋಗಬಾರ್ದು. ಆ ರೀತಿ ಮಾಡಿ ರಾತ್ರಿ ಇಡೀ ಅವರು ಸಹ ಅಲ್ಲೇ ಮಲಗ್ತಾ ಇದ್ದರು. ಇದನ್ನು ಅದ್ಭುತ ಶಾಸ್ತ್ರ ಅಂತ ಕರೀತಾರೆ. ಬೆಳಗ್ಗೆ ಎದ್ದಾಗ ಬುಟ್ಟಿಯ ಕೆಳಗಿನ ಅರಳು ಅಥವಾ ಕಲ್ಲು ಯಾವುದು ಚದರಿರಬಾರದು, ಅಂದರೆ ಯಾವುದು ಮೂವ್ ಆಗಿರಬಾರ್ದು, ಆ ಕಡೆ ಈ ಕಡೆ ಹೋಗಿರಬಾರ್ದು. ಈ ರೀತಿಯ ಪ್ರಯೋಗದಿಂದ ಅವ್ರಿಗೆ ಏನಪ್ಪ ಗೊತ್ತಾಗುತ್ತೆ ಅಂದರೆ ನೆಲ ಎಷ್ಟು ಭದ್ರವಾಗಿದೆ, ಭದ್ರತೆಯಿಂದ ಕೂಡಿದೆ ಅನ್ನೋದನ್ನು ಕಂಡುಹಿಡಿತಾರೆ. ಜೊತೆಗೆ ರಾತ್ರಿಯ ಕನಸುಗಳು ಚೆನ್ನಾಗಿರಬೇಕು. ಇವರ ಒಂದು ಪಾರಂಪರಿಕ ಜ್ಞಾನ ಯಾವ ರೀತಿ ಇರುತ್ತೆ ಅಂದರೆ ಎತ್ತರವಾದ ಸ್ಥಳ ನೋಡ್ತಾರೆ, ನೀರು ಸ್ವಲ್ಪ ದೂರದಲ್ಲಿ ಸಿಗಬೇಕು, ಕಾಡು ಪ್ರಾಣಿಗಳನ್ನು ದೂರವಿಡುವಂಥ ಪ್ರಯತ್ನವನ್ನು ಮಾಡ್ತಾರೆ. ಹಾಗೆ ಕನಸು ಮಾನಸಿಕ ನೆಮ್ಮದಿಯನ್ನು ಸೂಚಿಸುತ್ತೆ. ಹೀಗೆ ಎಲ್ಲಿ ಅನುಕೂಲಕರವಾಗಿದೆ ಮತ್ತು ಉಳಿದುಕೊಳ್ಳಲು ಯೋಗ್ಯವಾಗಿದೆ ಅನ್ನೋದನ್ನು ಮೊದಲು ಗುರುತಿಡಿತಾರೆ. ನಂತರ ಅಲ್ಲಿ ಮನೆಯನ್ನು ಕಟ್ಕೊಂಡು ಜೀವನವನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ. ಥರ್ಡ್ ಒನ್, ವಸತಿ ತಂತ್ರಜ್ಞಾನ.
ಇವರು ಗುಡಿಸಲನ್ನು ಕಟ್ಟಿಕೊಳ್ಳುವಂಥ ರೀತಿ. ಸೋಲಿಗರು ಇಂದಿಗೂ ಸಹ ಅವರು ವಾಸ ಮಾಡ್ತಿರೋದು ಅವರೇ ಕಟ್ಟಿಕೊಂಡಂಥ ಗುಡಿಸಿನೊಳಗೆ. ಸೋಲಿಗರು ತಮ್ಮ ವಾಸಕ್ಕಾಗಿ ಕಟ್ಟಿಕೊಳ್ಳುವಂಥ ಗುಡಿಸಲು ತುಂಬ ಸರಳ ವಿಧಾನವಾಗಿರುತ್ತೆ. ಈ ಗುಡಿಸಲಿಗೆ ಬಳಸುವಂಥ ಎಲ್ಲ ವಸ್ತುಗಳು ಕಾಡಿನಲ್ಲಿ ಸುಲಭವಾಗಿ ಇವರಿಗೆ ದೊರೆಯುತ್ತೆ. ಇವರು ಮೊದಲು ಗುಡಿಸಲನ್ನು ಎಲ್ಲಿ ಕಟ್ಟಬೇಕು ಆ ಸ್ಥಳವನ್ನು ಗುರುತಿಸ್ತಾರೆ. ನಂತರ ಅದಕ್ಕೆ ಬೇಕಾದಂಥ ವಸ್ತುಗಳನ್ನು ತರ್ತಾರೆ. ಬಿದಿರಿನ ಸಭೆಗಳು, ಮರದ ಸಲಕರಣೆಗಳು, ಕವೆಗಳು, ಅಂಚಿನ ಹುಲ್ಲು, ಬಾಳೆ ಹುಲ್ಲು, ಹೀಗೆ ಅನೇಕ ವಸ್ತುಗಳನ್ನು ಮೊದಲು ತಂದು ಒಂದು ಕಡೆ ಇಟ್ಕೊಳ್ತಾರೆ. ಹಾಗೆ ಈಶಾನ್ಯ ಮೂಲೆಗೆ ಗುಂಡಿಯನ್ನು ತೋಡಿ ಮೊದಲು ಒಂದು ಕವೆಯನ್ನು ನೆಟ್ಟು ಅದಕ್ಕೆ ಭತ್ತ, ರಾಗಿ, ಅವರೆ, ತಡಿಸಿ, ಎಳ್ಳು ಈ 5 ಧಾನ್ಯಗಳನ್ನು ಒಂದು ಅರಿಶಿನ ಬಟ್ಟೆಗೆ ಒಳಗಡೆ ಕಟ್ಟಿ, ಈ ಅರಿಶಿನದ ಬಟ್ಟೆಯನ್ನು ಈಶಾನ್ಯ ಮೂಲೆಯಲ್ಲಿ ಒಂದು ಕಂಬವನ್ನು ನೆಟ್ಟಿರ್ತಾರಲ್ವ, ಆ ಕಂಬಕ್ಕೆ ಕಟ್ಟಿ ಅದಕ್ಕೆ ಕಾಯಿ ಒಡೆದು ಪೂಜೆಯನ್ನು ಸಲ್ಲಿಸ್ತಾರೆ. ಹಾಗೆ ಇನ್ನು ಉಳಿದ 3 ಮೂಲೆಗಳಿಗೂ ಸಹ ಕವೆಗಳನ್ನು ಅಂದರೆ ಕಂಬಗಳನ್ನು ನೆಟ್ಟಿ, ಹೀಗೆ ಬಿದಿರಿನ ಕಡ್ಡಿ, ಹುಲ್ಲು ಇದನ್ನೆಲ್ಲ ಉಪಯೋಗಿಸಿ ಮೇಲೆ ಒಂದು ರೀತಿಯ ಚಾವಣಿಯನ್ನು ನಿರ್ಮಾಣ ಮಾಡ್ತಾರೆ. ಸುತ್ತಲೂ ಗೋಡೆಯನ್ನು ಮಣ್ಣಿನಿಂದ ಕಟ್ತಾರೆ. ಹಾಗೆ ಮೇಲ್ಹೊದಿಕೆಯನ್ನು ಹುಲ್ಲಿನಿಂದ ಕವರನ್ನು ಮಾಡ್ತಾರೆ. ಇದು ಸೋಲಿಗರ ಪಾರಂಪರಿಕ ತಂತ್ರಜ್ಞಾನ ಆಗಿರುತ್ತೆ. ಸೋಲಿಗರ ಗುಡಿಸಲಿನಲ್ಲಿ ಕೋಣೆ ಮತ್ತು ಪಡಸಾಲೆ ಬೇರೆಯಾಗಿರುತ್ತೆ. ಸ್ನಾನದ ಮನೆಯನ್ನು ಗುಡಿಸಲಿನಿಂದ ಹೊರಗಡೆ ಕಟ್ಟಿರ್ತಾರೆ. ಇವರ ಮನೆ ಗುಡಿಸಲಾಗಿರುವ ಕಾರಣ ಬೆಂಕಿ ತಗಲಬಹುದು ಅನ್ನೋ ಒಂದು ದೃಷ್ಟಿನೂ ಇವರಲ್ಲಿ ಇರುತ್ತೆ. ಸೋಲಿಗರು ಕೆಲವೊಂದೊಮ್ಮೆ ಮರಗಳ ಮೇಲೆ ಕೊಂಬೆಗಳಿಗೆ ಸೇರಿದಂತೆ ಪ್ರಾಚೀನ ರೀತಿಯ ಗುಡಿಸಲನ್ನು ಸಹ ಕಟ್ಕೊಳ್ತಾರೆ. ಈ ರೀತಿ ಮಾಡೋದಕ್ಕೆ ಕಾರಣ ಕಾಡು ಪ್ರಾಣಿಗಳಿಂದ ರಕ್ಷಣೆಯನ್ನು ಪಡೆಯೋದಕ್ಕೆ. ಆದರೆ ಇತ್ತೀಚೆಗೆ ಸರ್ಕಾರದ ನೆರವಿನಿಂದ ಮಾದರಿ ವಸತಿ ಗೃಹಗಳನ್ನು ಕಟ್ಕೊಡೋದು ಮಾಡ್ತಾ ಇದ್ದಾರೆ. ಅಂದರೆ ನಮ್ಮ ಥರನೇ ಒಂದು ಸಣ್ಣ ಮನೆಯನ್ನು ಅವ್ರಿಗೆ ಕಟ್ಕೊಡ್ತಾ ಇದ್ದಾರೆ. ವ್ಯವಸಾಯ ತಂತ್ರಜ್ಞಾನ. ಟ್ರೈಬಲ್ ತಮ್ಮ ವ್ಯವಸಾಯವನ್ನು ಪಾರಂಪರಿಕವಾಗಿ ಅಂದರೆ ಟ್ರೆಡಿಷ್ನಲ್ ಆಗಿ ವ್ಯವಸಾಯವನ್ನು ಯಾವ ರೀತಿ ಮಾಡ್ತಾಯಿದ್ರು ಅನ್ನೋದನ್ನು ನೋಡೋಣ. ಪ್ರಪಂಚದ ಯಾವುದೇ ಬುಡಕಟ್ಟಿನ ಜನರ ಆರ್ಥಿಕ ಜೀವನ ಅವರ ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಜೀವನದ ಮೇಲೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಪ್ರಭಾವ ಬೀರುತ್ತೆ. ಅಂದರೆ ಅವರ ಸೋಷಿಯಲ್ ಮತ್ತು ಕಲ್ಚರ್ ಲೈಫ್ ಬಗ್ಗೆ ಹೇಳ್ತಾ ಇರೋದು. ಆದಿವಾಸಿಗಳ ಅವಶ್ಯಕತೆಗಳು ತುಂಬ ಸೀಮಿತವಾಗಿರುತ್ತೆ. ಅಂದರೆ ಅವರ ನೀಡ್ಸು ತುಂಬ ಲಿಮಿಟ್ ಆಗಿರುತ್ತೆ. ಹಾಗಾಗಿ ಅವರ ಒಂದು ಆರ್ಥಿಕ ಜೀವನವು ಅವರ ಅವಶ್ಯಕತೆ ಮತ್ತು ಪೂರೈಕೆಗಳನ್ನು ಅವಲಂಬಿಸಿರುತ್ತೆ. ಇಲ್ಲಿ ಅವಶ್ಯಕತೆ ಅಂದರೆ ನೀಡ್ಸ್, ಪೂರೈಕೆ ಅಂದರೆ ಸಪ್ಲೈ. ನೆನ್ಪಿಟ್ಕೊಳ್ಳಿ. ಇವರಿಗೆ ತಾಂತ್ರಿಕ ಜ್ಞಾನ ಕಡಿಮೆ ಇರುತ್ತೆ. ಅಂದರೆ ಟೆಕ್ನಿಕಲ್ ನಾಲೆಡ್ಜು ಕಮ್ಮಿ ಇರುತ್ತೆ. ಜೊತೆಗೆ ತಮ್ಮ ದಿನನಿತ್ಯ ಜೀವನದಲ್ಲಿ ಬೇಕಾಗಿರುವಂಥ ಸಣ್ಣ ಪುಟ್ಟ ವಸ್ತುಗಳನ್ನು ತಮಗೆ ನಾಲೆಡ್ಜ್ ಇರುವಂಥ ತಾಂತ್ರಿಕ ಜ್ಞಾನದಿಂದ ಅವಶ್ಯಕತೆಗಳನ್ನು ಪೂರೈಸ್ಕೊಳ್ತಾರೆ. ಇದಕ್ಕೊಂದು ಸಣ್ಣ ಎಕ್ಸಾಂಪಲನ್ನು ನೋಡೋದಾದರೆ ಮೊಬೈಲ್. ಇನ್ನು ಕೆಲವೊಂದು ವೇಳೆ ವಸ್ತು ವಿನಿಮಯದಿಂದ ತಮ್ಮ ಒಂದು ಅವಶ್ಯಕತೆಗಳನ್ನು ಪೂರೈಸ್ಕೊಳ್ತಾರೆ. ಅಂದರೆ ತಮ್ಮಲ್ಲಿರುವಂಥ ವಸ್ತುವನ್ನು ಕೊಟ್ಟು ಇವರಿಗೆ ಬೇಕಾದಂಥ ವಸ್ತುವನ್ನು ಇನ್ನೊಬ್ಬರಿಂದ ಪಡೆದುಕೊಳ್ಳೋದನ್ನು ವಿನಿಮಯ ಅಂತ ನಾವು ಕರಿತೀವಿ. ಸೋಲಿಗರ ಮುಖ್ಯ ವೃತ್ತಿ ವ್ಯವಸಾಯವಾಗಿರುತ್ತೆ. ಹಾಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದರೆ ಇವರು ನೀರಾವರಿಗಿಂತ ಹೆಚ್ಚಾಗಿ ಮಳೆಯ ನೀರನ್ನು ಆಶ್ರಯಿಸಿ ವ್ಯವಸಾಯವನ್ನು ಪಾರಂಪರಿಕವಾಗಿ ಕ್ರಮಬದ್ಧವಾಗಿ ವ್ಯವಸಾಯವನ್ನು ಮಾಡ್ತಾರೆ. ಹಾಗೆ ವ್ಯವಸಾಯದ ಜೊತೆಗೆ ಇನ್ನೂ ಮುಖ್ಯವಾದ ಕೆಲಸ ಅಂದರೆ ಬೇಟೆ ಆಡೋದು, ಜೇನನ್ನು ಕಲೆಕ್ಟ್ ಮಾಡೋದು, ಗೆಡ್ಡೆ ಗೆಣಸನ್ನು ಕೀಳೋದು, ಕಾಡಲ್ಲಿರುವಂಥ ಮರಗಳಲ್ಲಿ ಹಣ್ಣುಗಳನ್ನು ಕಿತ್ಕೊಂಡು ಬರೋದು ಇವರ ಮುಖ್ಯ ಕೆಲಸ ಆಗಿರುತ್ತೆ. ಈ ಸೋಲಿಗರು ಇರುವಂಥ ಮುಖ್ಯವಾದಂಥ ಸ್ಥಳ ಅಂದರೆ ಬಿಳಿಗಿರಿ ರಂಗನ ಬೆಟ್ಟದ ಸುತ್ತಮುತ್ತ ಪ್ರದೇಶ ಹಾಗೂ ಮಹದೇಶ್ವರ ಬೆಟ್ಟದ ಸುತ್ತಮುತ್ತಲಿನ ಪ್ರದೇಶ ಇವರು ವಾಸ ಮಾಡುವಂಥ ಜಾಗ ಆಗಿರುತ್ತೆ. ಅದೊಂದು ರೀತಿಯ ದಟ್ಟವಾದ ಕಾಡಾಗಿರುತ್ತೆ. ಆ ಕಾಡಿನ ಮಧ್ಯದಲ್ಲಿ ವ್ಯವಸಾಯಕ್ಕೆ ಯೋಗ್ಯವಾದಂಥ ಭೂಮಿಯನ್ನು ಆಯ್ಕೆ ಮಾಡ್ಕೊಳ್ತಾರೆ.
ಇವರು ವಾಸ ಮಾಡೋದಕ್ಕೆ ಮತ್ತು ವ್ಯವಸಾಯ ಮಾಡೋದಕ್ಕೆ ಎಂಥ ಜಾಗವನ್ನು ಸೆಲೆಕ್ಟ್ ಮಾಡ್ತಾರೆ ಅಂದರೆ ಅದರಲ್ಲಿ 2 ಪಾಯಿಂಟ್ಸ್ ಇದೆ. ಒಂದು, ಕಾಡು ಪ್ರಾಣಿಗಳು ಅವರಿಗೆ ತೊಂದರೆ ಕೊಡಬಾರ್ದು ಅಂತ ಒಂದು ಪ್ರದೇಶವನ್ನು ಸೆಲೆಕ್ಟ್ ಮಾಡ್ಕೊಳ್ತಾರೆ. ಜೊತೆಗೆ ವಾಸ ಮಾಡೋದಕ್ಕೆ ಅನುಕೂಲವಾಗಿರಬೇಕು ಮತ್ತು ವ್ಯವಸಾಯಕ್ಕೆ ಯೋಗ್ಯವಾದಂಥ ಪ್ರದೇಶವನ್ನು ಇವರು ಆಯ್ಕೆ ಮಾಡ್ಕೊಳ್ತಾರೆ. ಇದೆರಡು ಅವರು ಮೊದಲು ನೋಡುವಂಥ ಇಂಪಾರ್ಟೆಂಟ್ ಪಾಯಿಂಟ್ಸ್ ಆಗಿರುತ್ತೆ. ಬಿಳಿಗಿರಿ ರಂಗನ ಬೆಟ್ಟ ಮತ್ತು ಮಹದೇಶ್ವರ ಬೆಟ್ಟದ ಸುತ್ತ ವಾಸಿಸುವಂಥ ಸೋಲಿಗರು ಸ್ಥಳಾಂತರ ಬೇಸಾಯಗಾರರು. ಇದನ್ನು ವಿದ್ವಾಂಸರು ಕೊಚ್ಚು ಮತ್ತು ಸುಡುವ ವ್ಯವಸಾಯ ಅಂತ ಕರೆದಿದ್ದಾರೆ. ಹಾಗೆ ಇವರಿಗೆ ಇನ್ನೊಂದು ನಂಬಿಕೆ ಇದೆ. ಬೆಟ್ಟ ಪ್ರದೇಶದಲ್ಲಿ ವ್ಯವಸಾಯವನ್ನು ಅಥವಾ ಉಳುಮೆಯನ್ನು ಮಾಡಿದ್ರೆ ಭೂಕೊರೆತ ಉಂಟಾಗಿ ಭೂ ಸವೆತ ಆಗುತ್ತೆ ಅನ್ನೋದು ಅವ್ರಿಗೊಂದು ನಂಬಿಕೆ ಆಗಿದೆ. ತಾವು ಮಾಡುವಂಥ ವ್ಯವಸಾಯದ ಭೂಮಿಗೆ ಯಾವುದೇ ರೀತಿಯ ರಾಸಾಯನಿಕ ಗೊಬ್ಬರವನ್ನು ಬಳಸೋದಿಲ್ಲ. ಭೂಮಿ ಬೆಳೆಯನ್ನು ನೀಡುವುದರ ಫಲವತ್ತತೆ ಕಡಿಮೆ ಆದಾಗ ಆ ಭೂಮಿ ಬಂಜೆ ಆಯಿತು ಅಂತ ಸೋಲಿಗರು ನಂಬ್ತಾರೆ. ಇಂಥ ಭೂಮಿಯ ಫಲವತ್ತತೆಯನ್ನು ಹೆಚ್ಚು ಮಾಡೋದಕ್ಕೆ ಅವರೊಂದು ಕೆಲಸವನ್ನು ಮಾಡ್ತಾರೆ. ಗಮನಿಸಿ, ಕಾಡಲ್ಲಿ ಸಿಗುವಂಥ ಮರ ಗಿಡಗಳು ಮತ್ತು ಎಲೆಗಳು ಇದನ್ನೆಲ್ಲ ತೊಗೊಂಡು ಬಂದು ಆ ಭೂಮಿಯಲ್ಲಿ ಹಾಕಿ ಬೆಂಕಿಯನ್ನು ಇಡ್ತಾರೆ. ಇಂಥ ಮರದ ಬೂದಿ ಫಲವತ್ತಾದಂಥ ಗೊಬ್ಬರವಾಗಿ ಭೂಮಿಯಲ್ಲಿ ಕರಗುತ್ತೆ. ಆಗ ಮತ್ತೆ ಆ ಭೂಮಿಯನ್ನು ವ್ಯವಸಾಯಕ್ಕೆ ಉಪಯೋಗಿಸ್ತಾರೆ. ಇವರು ವ್ಯವಸಾಯವನ್ನು ಮಳೆಯನ್ನು ಅವಲಂಬಿಸಿ ಮಾಡ್ತಾಯಿದ್ರು ಅಲ್ವಾ. ಇವರಿಗೆ ಚೆನ್ನಾಗಿ ಗೊತ್ತಿತ್ತು ಯಾವ ಸಮಯದಲ್ಲಿ ಯಾವ ಮಳೆ ಬರುತ್ತೆ ಅಂತ. ಅದಕ್ಕೆ ತಕ್ಕ ಹಾಗೆ ಇವರು ವ್ಯವಸಾಯವನ್ನು ಮಾಡ್ಕೊಂಡು ಹೋಗ್ತಾಯಿದ್ರು. ಅಷ್ಟು ತಿಳುವಳಿಕೆ ಇವರಿಗಿತ್ತು. ಹಾಗೆ ಹೆಗ್ಗಡ ದೇವನಕೋಟೆ ಮತ್ತು ಹುಣಸೂರಿನ ಸುತ್ತಮುತ್ತಲೂ ಇರುವಂಥ ಸೋಲಿಗರು ಸ್ಥಳಾಂತರ ಬೇಸಾಯಗಾರರಲ್ಲ. ಅವರು ಒಂದೇ ಕಡೆ ನೆಲೆಸಿ ವ್ಯವಸಾಯವನ್ನು ಮಾಡ್ತಿರ್ತಾರೆ. ಇತ್ತೀಚೆಗೆ ಅರಣ್ಯ ಇಲಾಖೆಯ ಒಂದು ನಿಯಮಗಳು ಬಿಗಿಯಾದ ಕಾರಣ ಬಿಳಿಗಿರಿ ರಂಗನ ಬೆಟ್ಟ ಮತ್ತು ಮಹದೇಶ್ವರ ಬೆಟ್ಟದಲ್ಲಿಯೂ ಸಹ ಸ್ಥಳಾಂತರ ಬೇಸಾಯ ನಿಂತೋಗಿದೆ. ಅಂದರೆ ಬೇಕಾಬಿಟ್ಟಿ ಕಾಡನ್ನು ಕಡೆದು ಎಲ್ಲಿ ಬೇಕಂದರೆ ಅಲ್ಲಿ ವ್ಯವಸಾಯ ಮಾಡೋದಕ್ಕೆ ಆಗೋದಿಲ್ಲ. ಅರಣ್ಯ ಅಧಿಕಾರಿಗಳ ಆದೇಶವನ್ನು ಫಾಲೋ ಮಾಡಬೇಕಾಗತ್ತೆ. ಅಷ್ಟೇ ಅಲ್ಲದೆ ಸರ್ಕಾರದವರು ಸಹ ಸೋಲಿಗರಿಗೆ ಯೋಗ್ಯವಾದ ಭೂಮಿಯನ್ನು ಕೊಟ್ಟು ಈ ಜಾಗದಲ್ಲಿ ಮಾತ್ರ ನೀವು ವ್ಯವಸಾಯವನ್ನು ಮಾಡಬೇಕು, ಕಾಡನ್ನು ಕಡಿಬಾರ್ದು ಅಂತ ಅವರು ಹೇಳಿರ್ತಾರೆ. ಆ ಕಾರಣದಿಂದಾಗಿ ಅವರು ಸ್ಥಳಾಂತರ ವ್ಯವಸಾಯ ಪದ್ಧತಿಯನ್ನು ಬಿಟ್ಟು ಒಂದೇ ಜಾಗದಲ್ಲಿ ವ್ಯವಸಾಯವನ್ನು ಮಾಡುವಂಥ ಕ್ರಮವನ್ನು ಶುರು ಮಾಡ್ತಾರೆ. ಸೋಲಿಗರು ಬಿತ್ತುವಾಗ ಬರೀ ರಾಗಿ ಒಂದನ್ನೇ ಬಿತ್ತೋದಿಲ್ಲ, ಅದ್ರ ಜೊತೆಗೆ ಎಳ್ಳು, ಸಾಸಿವೆ ಹೀಗೆ ಅನೇಕ ಧಾನ್ಯಗಳನ್ನು ಬೆಳೆಯುತ್ತಾರೆ. ಅದಕ್ಕೆ ಒಂದು ಕಾರಣವೂ ಇದೆ. ಒಟ್ಟಿಗೆ ಅನೇಕ ಧಾನ್ಯಗಳನ್ನು ಬೆಳೆದಾಗ ಕೀಟ ಬಾಧೆ ಕಡಿಮೆ ಆಗುತ್ತದೆ ಅನ್ನೋದು ಅವರ ಒಂದು ನಂಬಿಕೆ. ಜೊತೆಗೆ ಒಂದು ಪೈರಿಗೆ ಬರುವಂಥ ಕೀಟ ಮತ್ತೊಂದಕ್ಕೆ ಬರೋದಿಲ್ಲ ಅನ್ನುವ ಒಂದು ಪಾರಂಪರಿಕವಾದಂಥ ಜ್ಞಾನ ಅವರಲ್ಲಿ ಇರುತ್ತೆ. ಈ ರೀತಿಯ ವ್ಯವಸಾಯದಿಂದ ಇನ್ನೊಂದು ಲಾಭ ಇದೆ, ಅದನ್ನು ಗಮನಿಸಿ. ಬಹುಧಾನ್ಯ ಬೆಳೆಯನ್ನು ಬೆಳೆದಾಗ ಅದರ ಬುಡಗಳು ಅಂದರೆ ರೂಟ್ಸ್ ಬೇರೆ ಬೇರೆ ಸ್ತರಗಳಿಂದ ನೀರನ್ನು ವಿವಿಧ ಆಳಗಳಿಂದ ಎಳೆದುಕೊಳ್ಳುತ್ತೆ. ಅಂದರೆ ಆ ರೂಟ್ಸು ಯಾವ ರೀತಿ ನೀರನ್ನು ಬೇರೆ ಬೇರೆ ಕಡೆಯಿಂದ ಎಳ್ಕೊಳ್ಳುತ್ತೆ ಅನ್ನೋ ಒಂದು ಜ್ಞಾನ ಸಹ ಅವ್ರಿಗಿರುತ್ತೆ. ಜೊತೆಗೆ ಗಿಡದ ಮೇಲ್ಭಾಗ ಸೂರ್ಯನ ರಶ್ಮಿಯನ್ನು ಹೆಚ್ಚಾಗಿ ಪಡೆಯುತ್ತದೆ ಎಂಬುದನ್ನು ಸಹ ಅವರು ಅರಿತುಕೊಂಡಿದ್ದರು. ಇದೇ ಒಂದು ಪಾರಂಪರಿಕ ವ್ಯವಸಾಯ ಜ್ಞಾನ ಅವರಲ್ಲಿರುತ್ತೆ. ಇದನ್ನೆಲ್ಲ ನೋಡಿದಾಗ ತುಂಬ ಖುಷಿಯಾಗುತ್ತೆ ಅಲ್ವಾ. ಸೋಲಿಗರ ಬೇಟೆಯ ತಂತ್ರಜ್ಞಾನ. ಇವರು ಬೇಟೆಯಾಡಿ ಆಹಾರವನ್ನು ಸಂಗ್ರಹಣೆ ಮಾಡೋದು ಒಂದು ಮುಖ್ಯವಾದ ಕೆಲಸ ಆಗಿರುತ್ತೆ. ಹಾಗೆ ಬಿಳಿಗಿರಿ ರಂಗನ ಬೆಟ್ಟ ಮತ್ತು ಮಹದೇಶ್ವರ ಬೆಟ್ಟದ ಸೋಲಿಗರು ವಾಸ ಮಾಡುವಂಥ ಜಾಗ ಬಂದು ದಟ್ಟವಾದಂಥ ಕಾಡಾಗಿರುತ್ತೆ. ಈ ಕಾಡಿನಲ್ಲಿ ಅಪಾರವಾದಂಥ ಕಾಡು ಮೃಗಗಳ ಸಂಪತ್ತು ಅಡಗಿದೆ. ಕಾಡಿನಲ್ಲಿ ಕ್ರೂರ ಪ್ರಾಣಿಗಳು ಇದ್ದರೂ ಅದನ್ನು ತಿನ್ನೋದಿಲ್ಲ. ಹುಲಿ, ಸಿಂಹ, ಆನೆ ಪ್ರಾಣಿಗಳನ್ನು ಚರ್ಮಕ್ಕಾಗಿ ದಂತಕ್ಕಾಗಿ ಮಾತ್ರ ಬೇಟೆಯಾಡ್ತಿದ್ರು. ಆದರೆ ಈಗ ಅದನ್ನು ಸಹ ಬೇಟೆಯಾಡುವಂತಿಲ್ಲ ಅಂತ ಸರ್ಕಾರ ಇದನ್ನು ನಿಷೇಧಿಸಿದೆ. ಸೋಲಿಗರಲ್ಲಿ 3 ರೀತಿಯ ಬೇಟೆ ಕಂಡುಬರುತ್ತೆ. ಒಂದು ಪ್ರಾಣಿ ಬೇಟೆ, ಎರಡನೇದು ಮೀನು ಬೇಟೆ, ಇನ್ನೊಂದು ಜೇನು ಬೇಟೆ. ಈಗ ಪ್ರಾಣಿ ಬೇಟೆ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನು ನೋಡೋಣ. ಇವರು ಬೇಟೆಗಾಗಿ ಅನೇಕ ರೀತಿಯ ಆಯುಧಗಳನ್ನು ಬಳಸ್ತಾರೆ. ಅದು ಯಾವುದಪ್ಪ ಅಂದರೆ ಈಟಿ, ಬಿಲ್ಲು, ಬರ್ಜಿ, ಬಲೆ, ಕುಡುಗೋಲು, ಪಾಜಿ, ಉರುಳು ಆಯುಧಗಳನ್ನು ವಿಶೇಷವಾಗಿ ಬಳಸ್ತಾರೆ.
ಸೋಲಿಗರು ಬೇಟೆಯಾಡುವಂಥ ಸಂದರ್ಭದಲ್ಲಿ ಒಂದೊಂದು ಪ್ರಾಣಿಗೂ ಒಂದೊಂದು ರೀತಿಯ ಬೇಟೆಯ ತಂತ್ರವನ್ನು ಬಳಸ್ತಾರೆ. ಅದರಲ್ಲಿ ಒಂದು ಎಕ್ಸಾಂಪಲನ್ನು ನೋಡೋದಾದರೆ ಸಾರಂಗ, ಜಿಂಕೆ, ಮೊಲ, ಕಡವೆ ಮುಂತಾದ ಪ್ರಾಣಿಗಳನ್ನು ಬೇಟೆಯಾಡಿ ಅದನ್ನು ತಿನ್ನೋದಕ್ಕೆ ಅವರು ಯಾವ ರೀತಿಯ ತಂತ್ರಗಳನ್ನು ಬಳಸ್ತಾ ಇದ್ರು ಅನ್ನೋದನ್ನು ನೋಡೋಣ. ಈ ಪ್ರಾಣಿಗಳು ಬರುವಂಥ ದಾರಿಯಲ್ಲಿ 1.5 ಆಳ ಉದ್ದವಾದಂಥ ಒಂದು ದೊಡ್ಡ ಹಳ್ಳ ಅಥವಾ ಗುಂಡಿಯನ್ನು ತೋಡ್ತಾ ಇದ್ರು. ಆ ಗುಂಡಿಯೊಳಗೆ ಹರಿತವಾದಂಥ ಹಳ್ಳಗುಳ್ಳ 3 ದಸಿಗಳನ್ನು ಭದ್ರವಾಗಿ ನೆಡುತ್ತಾರೆ. ಅಂದರೆ ಆ ಹಳ್ಳದೊಳಗೆ ಶಾರ್ಪಾಗಿರುವಂಥ ಕಡ್ಡಿಯನ್ನು ಎಲ್ಲ ಕಡೆ ನೆಟ್ಟು ಅದರ ಮೇಲ್ಗಡೆ ಸಣ್ಣ ಸಣ್ಣ ಕಡ್ಡಿಗಳನ್ನು ಒಂದು ರೀತಿಯಲ್ಲಿ ಚಾವಣಿಯಾಗೆ ಹಾಕಿ ಅದರ ಮೇಲೆ ಎಲೆಗಳನ್ನು ಹಾಕ್ತಾರೆ. ಆ ಎಲೆ ಮೇಲೆ ಮತ್ತೆ ಮಣ್ಣನ್ನು ಹಾಕ್ತಾರೆ. ಇದು ಹೆಂಗೆ ಕಾಣಿಸುತ್ತೆ ಅಂದರೆ ಅದು ಬರ್ತಾ ಇದ್ರೆ ಅಲ್ಲೇನೋ ನೆಲನೇ ಇರಬಹುದೇನೋ ಅನ್ನೋ ರೀತಿಯಲ್ಲಿ ಅದು ನೆಡ್ಕೊಂಡು ಬರಬೇಕು. ಪ್ರಾಣಿಗಳು ಆ ರೀತಿ ನೆಡ್ಕೊಂಬಂದು ಆ ಕಡ್ಡಿಗಳು ಜರಗಿದಾಗ ಆ ಗುಂಡಿ ಒಳಗೆ ಬೀಳುತ್ತೆ. ಬಿದ್ದಾಗ ಅಲ್ಲಿ ಸಿಕ್ಕಾಕೊಳ್ಳುತ್ತಲ್ವ. ಈ ರೀತಿ ಅವರ ಒಂದು ಬೇಟೆಯ ಜಾಣ್ಮೆ ಇರ್ತಿತ್ತು. ಹಾಗೆ ಇನ್ನೊಂದು ಬೇಟೆಯ ತಂತ್ರವನ್ನು ನೋಡೋದಾದರೆ ಪ್ರಾಣಿಗಳು ಹೆಚ್ಚಾಗಿ ಓಡಾಡುವಂಥ ಸ್ಥಳದಲ್ಲಿ ಉರುಳನ್ನು ಜೋಡಿಸ್ತಾರೆ. ಮೇವನ್ನು ಹುಡುಕ್ತಾ ಬಂದಂಥ ಪ್ರಾಣಿಗಳು ಆ ಉರುಳೊಳಕ್ಕೆ ತಲೆಯನ್ನಿಟ್ಟಾಗ ಇದ್ದಕ್ಕಿದ್ದಂತೆ ಉರುಳು ಬಿಗಿದುಕೊಂಡು ಸಾಯುತ್ತೆ. ಈ ತಂತ್ರವನ್ನು ಮೊಲದ ಬೇಟೆಯಲ್ಲೂ ಸಹ ಬಳಸ್ತಾರೆ. ಹಾಗೆ ಕಾಡು ಹಂದಿಯನ್ನು ಆಹಾರವಾಗಿ ಬಳಸೋದನ್ನು ನಾವು ನೋಡ್ಬೋದು. ಈ ಕಾಡು ಹಂದಿಯನ್ನು ಬೇಟೆಯಾಡೋದಕ್ಕೆ ಇನ್ನೊಂದು ತಂತ್ರವನ್ನು ಅವರು ಬಳಸ್ತಾರೆ. ಅದೇನಪ್ಪ ಅಂದರೆ ಈ ಕಾಡು ಕುರಿ, ಸಾರಂಗ ಅಂದರೆ ಜಿಂಕೆ ಅಥವಾ ಬೇರೆ ಯಾವುದಾದ್ರೂ ಪ್ರಾಣಿ ಆಗಿರ್ಬೋದು, ಅದನ್ನು ಆ ಜಾಗದಲ್ಲಿ ಇಡ್ತಾರೆ. ಆ ಕರುಳಿನ ವಾಸನೆ ಹಿಡ್ಕೊಂಡು ಕಾಡಂದಿ ಅಲ್ಲಿಗೆ ಬರುತ್ತೆ. ಆ ಕರಳನ್ನು ತಿನ್ನಬೇಕು ಅನ್ನುವ ಸಲುವಾಗಿ ಬಾಯಿ ಹಾಕಿದಾಗ ಅಲ್ಲೊಂದು ಮದ್ದು ಸಿಡಿದು ಕಾಡು ಹಂದಿ ಸಾಯುತ್ತೆ. ಇದನ್ನು ಸೋಲಿಗರು ತಮ್ಮ ಆಹಾರವಾಗಿ ಬಳಸ್ತಾರೆ. ಹಾಗೆ ಸೋಲಿಗರು ಕಾಡು ಕೋಳಿಯನ್ನು ಯಾವ ರೀತಿ ಬೇಟೆಯಾಡ್ತಾರೆ ಅನ್ನೋದನ್ನು ನೋಡೋಣ. ಈ ಬ್ಯಾಂಬೋ ಟ್ಯೂಬ್ ಅಂದರೆ ಬಿದಿರಿನ ಕೊಳವೆ, ಇದನ್ನು ಉಪಯೋಗಿಸಿ ಒಂದು ಉಪಕರಣವನ್ನು ಮಾಡ್ತಾರೆ. ಇದನ್ನು ಪಟಲು ಅಥವಾ ಪಿಟೂರು ಗುಳವೆ ಅಂತ ಕರೀತಾರೆ. ಅಂದರೆ ಒಂದು ರೀತಿಯ ಟ್ಯೂಬ್ ಅಥವಾ ಪೈಪ್ ಈ ರೀತಿ ಇರುತ್ತೆ. ಇದರೊಳಗೆ ಸಿರು ಒನ್ನೆಕಾಯಿ ಅದನ್ನು ತುಂಬ್ತಾರೆ. ನಂತರ ಗುರಿ ಇಟ್ಟು ಆ ಕೋಳಿಗೆ ಹೊಡಿತಾರೆ. ಅದು ಕೆಳಗೆ ಬಿದ್ದಾಗ ಅದನ್ನು ಸೆರೆ ಹಿಡಿದು ಆಹಾರವಾಗಿ ಉಪಯೋಗಿಸ್ತಾರೆ. ಮತ್ತೊಂದು ಸೋಲಿಗರ ಕ್ಲೆವರ್ ಹಂಟಿಂಗ್ ಟೆಕ್ನಿಕ್ಕನ್ನು ನೋಡೋಣ. ಇವರು ಪಾಜಿಯನ್ನು ಬಳಸ್ತಾರೆ. ಪಾಜಿ ಅಂದರೆ ಸೋಲಿಗರ ಬೇಟೆಯ ಒಂದು ಸಾಧನ ಆಗಿರುತ್ತೆ. ಅದನ್ನು ಯಾವ ರೀತಿ ಉಪಯೋಗ ಮಾಡ್ತಾರೆ ಅನ್ನೋದನ್ನು ನೋಡೋಣ. ಒಂದು ಅರ್ಧ ಅಡಿ, ಇನ್ನೊಂದು 1 ಅಡಿ ಇರುವಂತಹ ಕಡ್ಡಿ. ಇಂಥ ಕಡ್ಡಿಯನ್ನು ಒಂದು ರೀತಿಯ ಕಿಟಕಿಯ ಆಕಾರಕ್ಕೆ ಜೋಡಿಸ್ತಾರೆ. ಈ ಬಿದಿರು ಕಡ್ಡಿಗಳ ಮೂಲೆಗಳನ್ನು ಬೆಣ್ಣೆಯಿಂದ ಒಂದಕ್ಕೊಂದು ಸಂಬಂಧ ಇರುವಂತೆ ಕಲ್ಪಿಸ್ತಾರೆ, ಜೋಡಿಸ್ತಾರೆ ಮೆತ್ತಗೆ. ಮತ್ತು ಇದರ ಒಳಗಡೆ ಚೌಕಾಕಾರವಾಗಿ ಅಂದರೆ ಸ್ಕ್ವಯರ್ ಆಗಿ ದಾರವನ್ನು ಬಿಗಿದು ಆ ಚೌಕದೊಳಗೆ ಉರುಳನ್ನು ಸೇರಿಸ್ತಾರೆ. ಇವುಗಳನ್ನು ಸುಮಾರು 4 ತಯಾರು ಮಾಡ್ಕೊಂಡಿರ್ತಾರೆ. ನಂತರ ಕಾಡು ಕೋಳಿ ಯಾವ ಜಾಗದಲ್ಲಿದೆ ಅನ್ನೋದನ್ನು ಪತ್ತೆ ಹಚ್ಚುತ್ತಾರೆ. ನೆಲದಲ್ಲಿ 4 ಮೂಲೆಗಳಿಗೂ 4 ಪಾಜಿಗಳನ್ನು ನೆಡ್ತಾರೆ ಅಥವಾ ಒಡ್ಡುವರು. ನಂತರ ಬೇಟೆಗಾರನು ಆ 4 ಪಾಜಿಗಳ ಮಧ್ಯೆ ಹೋಗಿ ಕೂತ್ಕೊಳ್ತಾನೆ. ನಂತರ ಅವನ ಮೈ ತುಂಬ ಸೊಪ್ಪುಗಳಿಂದ ಮುಚ್ಕೊಳ್ತಾನೆ. ಕಾಡು ಕೋಳಿ ಥರನೇ ಶಬ್ದ ಮಾಡ್ತಾ ಇರ್ತಾನೆ. ಆಗ ಕಾಡು ಕೋಳಿ ಆ ಶಬ್ದವನ್ನು ಕೇಳಿಸ್ಕೊಂಡು ಆ ಪಾಜಿ ಒಡ್ಡಿರುವಂಥ ಜಾಗಕ್ಕೆ ಬರುತ್ತೆ. ಶಬ್ದ ಮಾಡ್ತಿರುವಂಥ ವ್ಯಕ್ತಿ ಶಬ್ದವನ್ನು ನಿಲ್ಲಿಸ್ಬಿಡ್ತಾನೆ. ಪಾಜಿ ನಡುವೆ ಇರುವ ಸೊಪ್ಪಿನ ಹತ್ತಿರ ಓಡುವಂಥ ಸಂದರ್ಭದಲ್ಲಿ ಯಾವುದಾದ್ರೂ ಒಂದು ಉರುಳಿಗೆ ಸಿಕ್ಕಾಕೊಳ್ಳುತ್ತೆ. ಈ ರೀತಿಯಾದ ಟೆಕ್ನಿಕ್ಕನ್ನು ಸೋಲಿಗರು ಬಳಸ್ತಾರೆ. ನೆಕ್ಸ್ಟ್ ಮೀನು ಬೇಟೆಯನ್ನು ಯಾವ ರೀತಿ ಮಾಡ್ತಾರೆ ಅನ್ನೋದನ್ನು ನೋಡೋಣ. ಸೋಲಿಗರ ಆಹಾರ ಸಂಗ್ರಹಣೆಯ ಮತ್ತೊಂದು ವಿಧಾನ ಅಂದರೆ ಮೀನು ಬೇಟೆ. ಆದರೆ ಇವರು ಸ್ವಲ್ಪ ಕಮ್ಮಿನೇ ಮೀನು ಬೇಟೆ ಮಾಡೋದು ಅಂತ ಕಾಣಿಸುತ್ತೆ. ಇದಕ್ಕೆ ಕಾರಣ ಅವರು ಬದುಕುವಂಥ ಪರಿಸರ. ಯಾಕೆಂದರೆ ಅಲ್ಲಿ ದೊಡ್ಡ ದೊಡ್ಡ ಕೆರೆ ಕಟ್ಟೆ ತುಂಬ ಕಡಿಮೆ ಇರುತ್ತಲ್ವ. ಆ ಕಾರಣಕ್ಕಾಗಿ ಮೀನು ಬೇಟೆ ಸ್ವಲ್ಪ ಕಮ್ಮಿನೇ ಇದೆ. ಜೊತೆಗೆ ಬಲೆಯನ್ನು ಉಪಯೋಗಿಸಿ ಮೀನನ್ನು ಹಿಡಿಯೋದು ಅಪರೂಪದ ಕೆಲಸ ಆಗಿರುತ್ತೆ. ಬಿಳಿಗಿರಿ ರಂಗನ ಬೆಟ್ಟ, ಮಹದೇಶ್ವರ ಬೆಟ್ಟದ ಸುತ್ತಮುತ್ತ ಮಳೆಗಾಲದಲ್ಲಿ ಸಣ್ಣ ಸಣ್ಣ ಕಟ್ಟೆಗಳಲ್ಲಿ ಮೀನು ಬಂದು ಸೇರುತ್ತೆ.
ಇಂಥ ಮೀನುಗಳನ್ನು ಹಿಡಿಯೋದಕ್ಕೆ ತಮ್ಮದೇ ಆದಂಥ ಒಂದು ತಂತ್ರಜ್ಞಾನವನ್ನು ಬಳಸ್ತಾರೆ. ಕಾಡಿನಲ್ಲಿ ದೊರೆಯುವಂಥ ಕಾರೆಕಾಯಿ ಅನ್ನೋ ಒಂದು ಕಾಯಿಯನ್ನು ತರ್ತಾರೆ. ಅದನ್ನು ಚೆನ್ನಾಗಿ ಜಜ್ಜಿಬಿಟ್ಟು ಮೀನು ಯಾವ ಒಂದು ಗುಂಡಿ ಅಥವಾ ಹಳ್ಳದಲ್ಲಿರುತ್ತೋ ಅಲ್ಲಿ ಹೋಗಿ ಈ ಕಾಯಿನೆಲ್ಲ ಹಾಕಿ ಸ್ಪ್ರೆಡ್ ಮಾಡ್ತಾರೆ. ಈ ಕಾರೆಕಾಯಿಯಿಂದ ಬರುವ ನೊರೆಯಿಂದ ಆ ಮೀನುಗಳೆಲ್ಲ ಸತ್ತು ನೀರಿನಲ್ಲಿ ತೇಲುತ್ತೆ. ಆವಾಗ ಅದನ್ನೆಲ್ಲ ಸಂಗ್ರಹಿಸ್ಕೊಂಡು ಅಥವಾ ಬೇಯಿಸಿ ಆಹಾರವಾಗಿ ಉಪಯೋಗಿಸ್ಕೊಳ್ತಾರೆ. ಅವರ ಇನ್ನೊಂದು ತಂತ್ರ ಅಂದರೆ ಮೀನಿರುವ ಗುಂಡಿಯನ್ನು ಹುಡ್ಕೊಂಡು ಹೋಗ್ತಾರೆ. ನಂತರ ಈ ಮೀನು ಇದ್ದ ಗುಂಡಿಗೆ ಪಕ್ಕದಲ್ಲೇ ಇನ್ನೊಂದು ಸಣ್ಣ ಮಣ್ಣಿನ ಕಟ್ಟೆಯನ್ನು ಕಟ್ತಾರೆ. ನಂತರ ಆ ಗುಂಡಿಯನ್ನು 2 ಭಾಗ ಮಾಡ್ತಾರೆ. ಮೀನು ಇರುವ ಗುಂಡಿಯ ನೀರನ್ನು ಬೇರೊಂದು ಗುಂಡಿಗೆ ತಮ್ಮ ಪಾತ್ರೆಗಳ ಸಹಾಯದಿಂದ ತೆಗೆದುಹಾಕ್ತಾರೆ ಅಥವಾ ಎರಚುತ್ತಾರೆ. ಗುಂಡಿಯಲ್ಲಿ ನೀರು ಖಾಲಿಯಾದ ಮೇಲೆ ಮೀನುಗಳು ಒದ್ದಾಡಿ ಸಾಯುತ್ತೆ. ನಂತರ ಅದನ್ನೆಲ್ಲ ಸಂಗ್ರಹಿಸ್ಕೊಳ್ತಾರೆ. ಹಾಗೆ ಇನ್ನೊಂದು ಪದ್ಧತಿ ಅಂದರೆ ಗಾಳ ಹಾಕಿ ಮೀನನ್ನು ಹಿಡಿಯೋದು. ಇದನ್ನು ನಾವು ಎಲ್ಲ ಕಡೆ ನೋಡಿರ್ತೀವಿ ಅಲ್ವಾ. ಗಾಳ ಅಂದರೆ ಒಂದು ಉದ್ದವಾದ ಬಿದಿರಿನ ಸಜ್ಜೆ ಮತ್ತು ದಾರದಿಂದ ಮಾಡಿರುವಂಥ ಸಾಧನ. ಅಂದರೆ ಬ್ಯಾಂಬೂ ಸ್ಟಿಕ್ ಮತ್ತು ದಾರವನ್ನು ಉಪಯೋಗಿಸಿರ್ತಾರೆ. ಇಂಥ ದಾರದ ತುದಿಯಲ್ಲಿ ತಂತಿಯಿಂದ ಮಾಡಿದ ಒಂದು ಸಲಕರಣೆಗೆ ಎರೆಹುಳನ್ನು ಸೇರಿಸ್ತಾರೆ. ಇದನ್ನು ಕೆರೆಯಲ್ಲಿ ಬಿಡ್ತಾರೆ. ಮೀನು ಆ ಗಾಳದ ತುದಿಯಲ್ಲಿರುವ ಆಹಾರಕ್ಕಾಗಿ ಬಂದು ತಂತಿಯಲ್ಲಿ ಸಿಕ್ಕಾಕೊಳ್ಳುತ್ತೆ. ಈ ರೀತಿಯಾಗಿ ಸೋಲಿಗರು ಮೀನಿನ ಬೇಟೆಯನ್ನು ಆಡ್ತಾರೆ. ನಂತರ ಜೇನಿನ ಬೇಟೆ. ಸೋಲಿಗರ ಪ್ರಮುಖ ವೃತ್ತಿ ಜೇನು ಬೇಟೆ. ಈ ಕೆಲಸ ಆರ್ಥಿಕವಾಗಿ ಇವರಿಗೆ ಬಲವನ್ನು ಕೊಡುತ್ತದೆ. ಆ ಕಾರಣಕ್ಕಾಗಿ ವಿಶೇಷವಾದ ಸ್ಥಾನ ಇದೆ ಜೇನು ಬೇಟೆಗೆ. ವಸಂತದ ವೈಭವವನ್ನು ಹೊತ್ತ ನಿಸರ್ಗದಲ್ಲಿ ಮೇ ಜೂನ್ ತಿಂಗಳಂದರೆ ಪುಷ್ಪಗಳ ಸಂಭ್ರಮ. ಅಂದರೆ ಎಲ್ಲಿ ನೋಡಿದ್ರೂ ಹೂವಿನ ರಾಶಿ ಕಾಣ್ತಾ ಇರುತ್ತೆ. ಇಂಥ ಹೂವಿನಲ್ಲಿ ಮಧುವನ್ನು ಹೀರಿದಂಥ ಜೇನುನೊಣಗಳು ದೊಡ್ಡ ದೊಡ್ಡ ಕಲ್ಲು ಬಂಡೆಗಳ ಹತ್ರ ಮತ್ತು ಮರದ ಪೊಟ್ಟರೆಗಳಲ್ಲಿ ಗೂಡನ್ನು ಕಟ್ಟುತ್ತೆ. ಅದೇ ರೀತಿಯಾಗಿ ಅಕ್ಟೋಬರ್ ನವಂಬರ್ ತಿಂಗಳಲ್ಲೂ ಸಹ ಇದೇ ರೀತಿಯ ಗೂಡನ್ನು ಕಟ್ಟುತ್ತೆ. ಜೇನು ಬೇಟೆ ಆಡಬೇಕಾದ್ರೆ ಸಾಮಾನ್ಯವಾಗಿ ಎಲ್ಲರೂ ಗುಂಪಾಗಿ ಹೋಗಿ ಬೇಟೆಯನ್ನು ಆಡ್ತಾರೆ. ಜೇನು ನೊಣದ ಹಾರಾಟದಿಂದಲೇ ಯಾವ ದಿಕ್ಕಲ್ಲಿ ಜೇನು ಕಟ್ಟಿದೆ ಅಂತ ತಿಳ್ಕೊಳ್ಳುವಂಥ ನಾಲೆಡ್ಜ್ ಅವರಿಗಿರುತ್ತೆ. ಸೋಲಿಗರು ಜೇನನ್ನು ಕೀಳಲು ಹೊರಟಾಗ ತಮ್ಮ ಕುಲದೇವತೆಗಳಿಗೆ ಮತ್ತು ಜೇನು ದೇವತೆಗಳಿಗೆ ಪ್ರಾರ್ಥನೆಯನ್ನು ಸಲ್ಲಿಸ್ತಾರೆ. ಜೇನು ಕೀಳುವಂಥ ಸಂದರ್ಭದಲ್ಲಿ ತಮ್ಮ ಮೂಲ ಪುರುಷರಾದ ಕಾರಯ್ಯನನ್ನು ನೆನೆಸ್ಕೊಂಡು ಹಾಡನ್ನು ಹೇಳ್ತಾ ಜೇನನ್ನು ಕೀಳ್ತಾರೆ. ಹಾಡು ಈ ರೀತಿ ಇದೆ. ಕಾರನ ಕರೆಯೋ ಕಾರಯ್ಯ, ಸೊಪ್ಪಿನ ನರಕೆ ಕಾರಾನ, ಜೇನು ಕುಯ್ಯೋ ಬಿಲ್ಲೊಯ್ಯೋ. ಬೇಟೆಗೆ ಸಂಬಂಧಿಸಿದ ಹಾಡುಗಳಲ್ಲಿ ಪ್ರಾಣಿಗಳ ಚಲನವಲನ, ಅವುಗಳಿಂದ ರಕ್ಷಿಸಿಕೊಳ್ಳಲು ಅನುಸರಿಸಬೇಕಾದಂಥ ತಂತ್ರವನ್ನು ಕಂಡುಬರುತ್ತೆ. ಸೋಲಿಗರು ಜೇನು ಕೀಳಲು ಅನೇಕ ರೀತಿಯ ತಂತ್ರಗಳನ್ನು ಬಳಸಿದ್ದಾರೆ. ಅದರಲ್ಲಿ ಒಂದು ಟೆಕ್ನಿಕ್ ಏನಪ್ಪ ಅಂದರೆ, ದೊಡ್ಡ ದೊಡ್ಡ ಜೇನಿರುತ್ತಲ್ವ, ಅದನ್ನು ಕೀಳಬೇಕಾದ್ರೆ ಅವರು ಮರ ಹತ್ತುವಂಥ ಸಂದರ್ಭದಲ್ಲಿ ಒಂದು ಕೈಯಲ್ಲಿ ಪಂಜನ್ನು ಹಿಡ್ಕೊಂಡು ಹತ್ತುತ್ತಾರೆ. ಪಂಜಿನ ಬೆಂಕಿಯನ್ನು ಗೂಡಿಗೆ ತಾಗಿಸ್ತಾರೆ. ಹುಳಗಳು ಬೆಂಕಿಗೆ ಸಿಕ್ಕಿ ಸತ್ತು ಕೆಳಗಡೆ ಬೀಳುತ್ತೆ. ನಂತರ ಹುಳಗಳಿಲ್ಲದಂಥ ಜೇನುಗೂಡನ್ನು ಕಿತ್ತು ಜೇನಿನ ಬುಟ್ಟಿಗೆ ಹಾಕ್ಕೊಂಡು ಹೋಗ್ತಾರೆ. ಮರದಲ್ಲಿ ಜೇನು ಕಟ್ಟಿದರೆ ಅದರ ಕೆಳಗಡೆ ನೇರವಾಗಿ ಒಂದು ಬೆಂಕಿಯನ್ನು ಹಾಕ್ತಾರೆ. ಆ ಬೆಂಕಿಗೆ ಹಸಿ ಸೊಪ್ಪನ್ನು ಹಾಕಿದಾಗ ಹೊಗೆ ಬರುತ್ತೆ. ಆ ಹೊಗೆಗೆ ಜೇನು ಹುಳುಗಳೆಲ್ಲ ಎದ್ದು ಹೋಗುತ್ತೆ. ಅಂಥ ಸಂದರ್ಭದಲ್ಲಿ ಮರವನ್ನು ಹತ್ತಿ ಆ ಜೇನನ್ನು ಕಿತ್ಕೊಂಡು ಬುಟ್ಟಿಯೊಳಗೆ ಹಾಕ್ಕೊಳ್ತಾರೆ. ಕೆಳಗಡೆ ಇಳಿದು ಆ ಒಂದು ಜೇನನ್ನು ಪಾತ್ರೆಗಳಿಗೆ ಮತ್ತು ಇಂಡಿ ಬುರುಡೆಗಳಿಗೆ ತುಂಬಿಕೊಳ್ತಾರೆ. ಇತ್ತೀಚೆಗೆ ಕಾಡಿನಲ್ಲಿರುವಂಥ ಜೇನನ್ನು ಸರ್ಕಾರವು ಟೆಂಡರ್ ಮೂಲಕ ಹರಾಜನ್ನು ಮಾಡುವುದರಿಂದ ಸೋಲಿಗರು ಇಷ್ಟ ಬಂದಂತೆ ಜೇನನ್ನು ಕಿತ್ತು ತಂದು ತುಪ್ಪವನ್ನು ಮಾರುವ ಹಾಗೆ ಇಲ್ಲ. ಸೋಲಿಗರು ಜೇನು ಕೀಳುವುದರಲ್ಲಿ ತುಂಬ ಅನುಭವಿಗಳು ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿದೆ. ಹಾಗಾಗಿ ಇವರನ್ನು ಜೇನು ಬಿಡಿಸೋದಕ್ಕೆ ಅಥವಾ ಜೇನನ್ನು ಕೀಳೋದಕ್ಕೆ ದಿನಗೂಲಿ ಕೆಲಸಕ್ಕೆ ನೇಮಕ ಮಾಡಿಕೊಂಡು ಅವರಿಗೆ ಕೆಲಸವನ್ನು ಕೊಡ್ತಾ ಇದ್ದಾರೆ. ಹೊಟ್ಟೆ ನೋವಿಗೆ, ಕರುಳು ಹುಣ್ಣಾದಾಗ, ಅಜೀರ್ಣವಾದಾಗ ಬಿಳಿಗಿರಿ ರಂಗನ ಬೆಟ್ಟದ ಸೋಲಿಗರು ಒಣಶುಂಠಿ, ಜೀರಿಗೆ, ಮೆಣಸು ಇದನ್ನೆಲ್ಲ ಚೆನ್ನಾಗಿ ಕುಟ್ಟಿ ಕಾಯಿಸಿ ಕುಡಿಸ್ತಾ ಇದ್ರು. ಮಲೆ ಮಹದೇಶ್ವರ ಬೆಟ್ಟದ ಸೋಲಿಗರು ಕೋಲು ಮುರುಕಿ ಬೇರನ್ನು, ಮೆಣಸು ಹಾಗೆ ಬೆಳ್ಳುಳ್ಳಿಯನ್ನು ಸೇರಿಸಿ ಚೆನ್ನಾಗಿ ಅರಿದು ಬಿಸಿ ನೀರಲ್ಲಿ ಕುದಿಸಿ ರೋಗಿಗೆ ಕೊಡ್ತಾಯಿದ್ರು. ಹಾಗೆ ಸೋಲಿಗರು
ಕೊಚ್ಚಿದ ಗಾಯಗಳಿಗೆ ಈಜುಗರಿ ಬೇರು ಮತ್ತು ಕೆಂದ ಮರದ ಚಕ್ಕೆಯನ್ನು ಹಚ್ತಾ ಇದ್ರು. ಈಜುಗರಿಕೆ ಬೇರನ್ನು ತೆಗೆದು ಗಾಯಕ್ಕೆ ಹಚ್ಚಿದರೆ ಗಾಯ ವಾಸಿಯಾಗುತ್ತೆ. ಕೆಂದ ಮರದ ಚಕ್ಕೆಯನ್ನು ಪುಡಿ ಮಾಡಿ ಗಾಯ ಆದ ತಕ್ಷಣ ಕೋಳಿಯ ಪುಕ್ಕದಿಂದ ಪುಡಿಯನ್ನು ಎಲ್ಲ ಕಡೆ ಸವರ್ತಾ ಇದ್ರು. ಈ ಪುಡಿಯಲ್ಲಿ ಕೀವು ನಿರೋಧಕ ಶಕ್ತಿ ಇದೆ ಅಂತ ತಿಳ್ಕೊಂಡಿದ್ರು. ಹಾಗೆ ಹೆಗ್ಗಡ ದೇವನ ಕೋಟೆಯ ಸುತ್ತಲಿನ ಸೋಲಿಗರು ಸೊಪ್ಪಿನ ರಸವನ್ನು ಹಚ್ಚುವರು. ಬೆಂಕಿಯಲ್ಲಿ ಬೆಂದ ಗಾಯಕ್ಕೆ ಬಿಳಿಗಿರಿ ರಂಗನ ಬೆಟ್ಟದ ಹಾಗೂ ಮಹದೇಶ್ವರ ಬೆಟ್ಟದ ಸೋಲಿಗರು ತಮ್ಮದೇ ಆದ ರೀತಿಯಲ್ಲಿ ಪ್ರಥಮ ಚಿಕಿತ್ಸೆಯನ್ನು ಮಾಡ್ಕೊಳ್ತಾ ಇದ್ರು. ಗಾಯ ಆದ ಕೂಡಲೇ ಕೊಬ್ಬರಿ ಎಣ್ಣೆಯನ್ನು ಬಿದಿರು ಅಂದರೆ ಬ್ಯಾಂಬೋ ಇರುತ್ತಲ್ಲ ಅದಕ್ಕೆ ಹಚ್ಚಿ ಅದನ್ನು ಸುಟ್ಟುಬಿಟ್ಟು, ಜೊತೆಗೆ ಕರಿ ಅಣ್ಣೆ ಸೊಪ್ಪು ಅನ್ನೋದು ಸಿಗುತ್ತೆ, ಅದನ್ನು ಸಹ ಅರೆದು ಗಾಯಕ್ಕೆ ಹಚ್ತಾ ಇದ್ರು. ಜೊತೆಗೆ ಮೊಲದ ಇಕ್ಕೆಗಳನ್ನು ಕೊಬ್ಬರಿ ಎಣ್ಣೆಯಲ್ಲಿ ಸೇರಿಸಿ ಅದನ್ನು ಅರೆದು ಅದನ್ನು ಸಹ ಅಪ್ಲೈ ಮಾಡ್ತಾಯಿದ್ರು. ಬಿದಿರಿನ ಕರಿಯನ್ನು ಕೊಬ್ಬರಿ ಎಣ್ಣೆಯಲ್ಲಿ ಸೇರಿಸಿ ಅಪ್ಲೈ ಮಾಡ್ತಾಯಿದ್ರು. ಬಿಳಿಗಿರಿ ರಂಗನ ಬೆಟ್ಟದ ಸೋಲಿಗರಲ್ಲಿ ಇದೆಲ್ಲ ನಾವು ಕಾಣ್ಬೋದಾಗಿತ್ತು. ಪ್ರಾಣಿಗಳ ಅವಯವಗಳಿಂದ ಸೋಲಿಗರು ತಮ್ಮ ರೋಗಗಳನ್ನು ಗುಣಪಡಿಸಿಕೊಳ್ತಿದ್ರು. ಅಂದರೆ ಅನಿಮಲ್ ಆರ್ಗನ್ಸನ್ನು ಮೆಡಿಸನ್ನಾಗಿ ಉಪಯೋಗವನ್ನು ಮಾಡ್ತಾಯಿದ್ರು. ಎಕ್ಸಾಂಪಲ್ ಆಗಿ ನೋಡೋದಾದರೆ ಗದ್ದಮಾರಿ ಕಾಯಿಲೆಗೆ ಆನೆ ದಂತವನ್ನು ತೆಗೆದು ಹಚ್ತಾ ಇದ್ರು. ಅಂಗಾಲಲ್ಲಿ ಹುಣ್ಣಾಗಿದ್ದರೆ ಆಗ ತಾನೇ ಇಕ್ಕಿದ ಆನೆಯ ಲದ್ದಿಯನ್ನು ತುಳಿತಾ ಇದ್ರು. ಹೀಗೆ ಪ್ರಾಣಿಗಳ ಅವಯವಗಳನ್ನು ತಮ್ಮ ರೋಗಗಳಿಗೆ ಮದ್ದನ್ನಾಗಿ ಉಪಯೋಗಿಸುವಂಥ ಜ್ಞಾನ ಸೋಲಿಗರಲ್ಲಿ ಇತ್ತು. ಈ ಮೇಲಿನ ಎಲ್ಲ ಚಿಕಿತ್ಸೆಗಳಿಂದ ರೋಗಗಳು ವಾಸಿಯಾಗುತ್ತವೆಯೇ ಎಂಬ ವಾಸ್ತವ ಸಂಗತಿ ಅವರಿಗೆ ತಿಳಿಯದು. ಆದರೆ ವಾಸ್ತವವಾಗಿಯೇ ಆಗುತ್ತದೆ ಎಂಬ ಭರವಸೆಯಂತೂ ಖಂಡಿತ ಅವರಿಗಿದೆ. ನೆಕ್ಸ್ಟು ಮಾಂತ್ರಿಕ ಜ್ಞಾನ. ಮಾನವನಲ್ಲಿ ರೋಗವನ್ನು ಉಂಟು ಮಾಡುವ ಮತ್ತು ಅದನ್ನು ಹೋಗಲಾಡಿಸುವ ಶಕ್ತಿ ಮಾಂತ್ರಿಕ ವಿದ್ಯೆಗಿದೆ. ಮಂತ್ರವಿದ್ಯೆಗೂ ಮತ್ತು ಜನಪದ ವೈದ್ಯಕ್ಕೂ ಸಂಬಂಧವಿದೆ. ಥ್ಯಾಂಕ್ ಯು. ಕೃಷ್ಣಾರ್ಪಣಮಸ್ತು.